ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲುವಾಸ ಅನುಭವಿಸಬೇಕಾಗಿ ಬಂದಿದೆ. ಇವನ್ ಸಂದರ್ಭದಲ್ಲಿ ದರ್ಶನ್ ಅವರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಅವರ ಆತ್ಮೀಯ ಬಳಗದಲ್ಲಿದ್ದಂತಹ ಅಣಜಿ ನಾಗರಾಜ್ ಅವರು ನಮ್ಗೆ ಸಿಕ್ಕಿದ್ದಾರೆ. ಇವ್ರನ್ನ ಮಾತಾಡ್ಸಬೇಕಂದ್ರೆ ದರ್ಶನ್ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೂಡ ಇವರಲ್ಲಿದೆ. ಹಾಗಾಗಿ ಮಾತಾಡ್ಸಬೇಕಾಗುತ್ತೆ. ಸರ್, ಈ ಒಂದು ಸಿಚುವೇಶನ್ ಮಾತಾಡ್ಸ್ಬೇಕಾಗಿ ಬಂದಿದೆ. ನಿಮ್ನ ದರ್ಶನ್ ಅವರ ವಿಚಾರವಾಗಿ ಮಾತಾಡ್ಬೇಕು. ಯಾಕಂದ್ರೆ ದರ್ಶನ್ ಅವರು ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಕೊಟ್ಟಾಗಿಂದ ಈಗಿನವರೆಗೂ ನೀವು ಅವ್ರ ಜೊತೆಗಿರುವಂತ ಸ್ನೇಹಿತರು. ಈ ಸಿಚುವೇಶನ್ ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ? ತುಂಬ ನೋವಾಗಿದೆ. ಯಾರು ಹೇಳ್ಕೊಂತಾರೆ ಆಗಿದೆ. ಏನಂದ್ರೆ ಅದರ ಶಿಕ್ಷೆ ನೋಡ್ಬೋದಾಯ್ತು, ನೋಡ್ತಾರೋ ಅಷ್ಟೇ. ನೋಡ್ಬೋದಾಯ್ತು, ನಾವು ನೋಡ್ತಾ 2011 ಅಂದ್ರೆ 2011 ಕೂಡ ಅಂತ ಒಂದು ದೃಶ್ಯ ನೋಡಿದ್ರಿ. ಅವಾಗ ನೀವು ನಿಂತು ಮುಂದಾಳ ತಗೊಂಡು ನೀವೆಲ್ಲ ಕೂಡ ಹೊರಟು ದರ್ಶನ ಪರವಾಗಿ ಜೊತೆಗಿದ್ದು ಅವ್ರನ್ನ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಪಾರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಿ. ಆ ದಿನ ನೆನ್ಪು ಮಾಡ್ಕೊಳ್ಳೋದಾರೆ. ಅದು ಫ್ಯಾಮಿಲಿ ಮ್ಯಾಟರ್ ಆಗಿತ್ತು. ಅದು ನಮ್ಮ ಕೈಲಿತ್ತು, ಹೇಳೋದಾಗ್ಲಿ ಮಾಡೋದು. ಇದು ಆ ಥರ ಆಗಿಲ್ಲ, ಬೇರೆ ಥರ ಆಗ್ಬಿಟ್ಟು ಸಮಸ್ಯೆ ಆಗಿದೆ. ಬಟ್ ಹೊರ ಬರ್ತಾರೆ, ಒಳ್ಳೇದಾಗಲಿ. ಏನೋ ಸಮಸ್ಯೆ ಆಗಿದೆ, ಇದು ಆ ಥರ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಥರ ನೋಡಿಲ್ಲ ದರ್ಶನ್. ಇಷ್ಟು ಕ್ರೂರತೆ ಅಲ್ಲ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕ್ರೂರತೆಗೆ ಹೋಗೋವಂಥ ವ್ಯಕ್ತಿ ಅಲ್ಲ. ನನ್ನ ಅನುಭವದಲ್ಲಿ ತುಂಬ ಜನ ನೋಡಿದ್ರಿಂದ ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಕಾನೂನಿದೆ, ಏನು ನಡೀತದೆ ನೋಡೋಣ. ಸರ್, ಯಾಕೆ ಹೀಗಾಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ನೀವೆಲ್ಲ ಅವ್ರ ಜೊತೆ ಸ್ನೇಹಿತರಾಗಿದ್ದಂತರು, ಒಳ್ಳೆ ಒಂದು ಸ್ನೇಹಿತರ ಬಳಗ ಅವ್ರ ಜೊತೆಗೆ ಇತ್ತು. ಬಟ್ ಸಡನ್ ಆಗಿ ಈ ತರದೊಂದು ಇನ್ಸಿಡೆಂಟ್ ಆಗೋದಕ್ಕೆ ಯಾಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ? ನೋಡಿ, ಈಗ ಒಬ್ಬ ಸ್ನೇಹಿತ ಇದ್ದು ಅಡ್ವೈಸ್ ಮಾಡೋದಾಗ್ಲಿ, ಯಾರಾಗಲಿ ಇದ್ದಾಗ ನೀವು ನಮ್ಮ ಸ್ನೇಹಿತರು ಆ ತಪ್ಪು ಅಂತ ಹೇಳಿದಾಗ ಬೇರೆ ಥರ ಆಗುತ್ತೆ. ಒಳ್ಳೆ ಸ್ನೇಹಿತರಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅನ್ನೋದು ಇದೊಂದು ನನಗೆ ಅನಿಸ್ತು. ಯಾಕೆ ಸರ್ ಇತ್ತೀಚೆಗೆ ದರ್ಶನ್ ಅವರಿಗೆ ಒಳ್ಳೆ ಸ್ನೇಹಿತರುಗಳು ಇರ್ಲಿಲ್ವಾ? ಹೇಗೆ ಏನಾಗಿದೆ ಅಂದ್ರೆ, ನಾನು ಸುಮಾರು ಜನ ನಾವು ಟಚ್ ಇಲ್ಲಲ್ಲ, ಇದ್ದರು. ಆ ಟೈಮ್ ಬರೋಕ್ಕಾಗಿಲ್ವೋ ಏನೋ ಕರೆಕ್ಟಾಗಿ ಗೊತ್ತಿಲ್ಲ, ಸ್ನೇಹಿತರು. ನೀವು ಯಾವಾಗಿಂದ ಅವರ ಜೊತೆಗೆ ಕಾಂಟ್ಯಾಕ್ಟ್ ಸ್ವಲ್ಪ ಕಡಿಮೆ ಆಯ್ತು? ಅಂದ್ರೆ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆದ ನಂತರನ ಅಥವಾ ಹೇಗೆ ಅಂತ ಹೇಳಿ? ಚಕ್ರವರ್ತಿ ಮುಗಿದ ಶೂಟಿಂಗ್ ಮುಗಿದ ಮೇಲೆ ನಾನು ಹೊರಗಡೆ ಇದ್ನಲ್ಲ, ನಮಗೆ ಸ್ವಲ್ಪ ಹೆಲ್ತ್ ಬೇರೆ ಸರಿ ಇರಲಿಲ್ಲ. ಹೋಗ್ತಿದ್ದೆ, ಮಾತಾಡ್ಸ್ಕೊಂಡು ಬರೋದು ಅಷ್ಟೇ. ಅಷ್ಟು ಡೀಪ್ ಹೋಗೋಕ್ಕಾಗಲಿಲ್ಲ. ಸರ್, ದರ್ಶನ್ ಅವರು ಸಿನಿಮಾ ಬಣ್ಣ ಹಚ್ಚಿದಾಗ ಅವ್ರಿರೋ ರೀತಿನೇ ಬೇರೆ, ಬಣ್ಣ ತೆಗೆದ ನಂತರ ಅವ್ರು ಇರೋ ರೀತಿನೇ ಬೇರೆ ಅಂತ ಹೇಳ್ತಾರೆ. ತುಂಬಾ ಬಣ್ಣ ತೆಗೆದ ನಂತರ ಅವರು ಅರಗಂಟ್ ಆಗಿರ್ತಾರೆ. ಸ್ನೇಹಿತರು ಗೀತರು ಅಂದ್ರೆ ನೈಟ್ ಪಾರ್ಟಿಗಳೆಲ್ಲ ಹೋದ್ರೆ, ಜಾಸ್ತಿ ಡ್ರಿಂಕ್ಸ್ ಎಲ್ಲ ಮಾಡಿದ್ರೆ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದೆಲ್ಲ ಒಂದು ಆರೋಪ ಇದೆ. ನೀವೇನ್ ಹೇಳ್ತೀರಿ? ಯಾಕಂದ್ರೆ ನಿಮ್ ಜೊತೆಗೆ ಓಡಾಡೋದಂತರು. ಹಾಗಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಆಗಿಲ್ಲ ಆ ಥರ. ಏನಾಗುತ್ತೆ ಅಂದರೆ, ಯಾವ ಜನ ಇರ್ತಾರೆ, ಯಾರು ಇರ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಿದ್ದ ಒಂಥರ ಆ ಥರ ಆಗಿಲ್ಲ. ಮಾಮೂಲಿ ಹೆಂಗಿರ್ತದೆ ಅಂದರೆ, ಅದೇ 9, 10, 11 ಗಂಟೆ ಓಂ ಬಾಮುಚ ಅಂದರೆ ಹೊಡಿದ್ವಿ, ಬಾರಮುಚ ಹೊಡೋದು ಹೊಡೋದು ಅಷ್ಟೇ. ಯಾವುದೋ ಆ ಥರ ಆಗಿಲ್ಲ. ಈ ಹಿಂದೆ ಯಾವತ್ತಾದ್ರೂ ದರ್ಶನ್ ಅವರು ಸೆಟ್ಟಲ್ಲಿ ಗಲಾಟೆ ಮಾಡ್ಕೊಂಡಿದ್ದು ನಿಮ್ಗೆ ಗೊತ್ತಿರೋ ಹಾಗೆ, ಅಥವಾ ಸ್ನೇಹಿತರ ಜೊತೆ ಗಲಾಟೆ ಮಾಡ್ಕೊಂಡಿದ್ದು ಇದ್ಯಾವ್ದು ಇದೆಯಾ ಸರ್? ಯಾವತ್ತೂ ಇಲ್ಲ ಆ ಥರ. ಯಾವತ್ತೂ ಮಾಡಿಲ್ಲ, ನಾನು ನೋಡೂ ಇಲ್ಲ. ಯಾಕಂದ್ರೆ ನನ್ನ ಕಂಡ ನೋಡಿರೋಲ್ಲ. ಬೇಸಿಕ್ಲಿ ನಮ್ಮ ಜೊತೆಗಿದ್ದಾಗಂತೂ ಒಂಚೂರು ಇದೆ, ಸುಮ್ಮನೆ ಹೇಳಿದಾಗ ಆ ಥರ ಅನ್ಕೊಂಡ್ಲೇ ಇಲ್ಲ. ಇತ್ತೀಚೆಗೆ ದರ್ಶನ್ ಬಗ್ಗೆ ಹಲವಾರು ಆರೋಪಗಳು ಕೇಳುತ್ತೆ. ಒಂದ್ ಕಡೆ ಮೈಸೂರಲ್ಲಿ ಗಲಾಟೆ ಆಯ್ತು, ಅದು ಸೋಷಿಯಲ್ ಕ್ಲಬ್ ಗಲಾಟೆ ಆಗುತ್ತೆ, ಮನೆ ಹತ್ರ ಅಕ್ಕಪಕ್ಕ ನೆರೆಹೊರೆಯವರ ಮನೆ ಗಲಾಟೆ ಅಂತ ನಾಯಕ್ ವಿಚಾರ ಗಲಾಟೆ ಆಗುತ್ತೆ, ಇನ್ನು ಸ್ನೇಹಿತರಿಗೆ ಹೊಡೆದ್ರು, ಹೋಟೆಲ್ ಬಾಯ್ಗೆ ಹೊಡೆದ್ರು ಅನ್ನೋ ಗಲಾಟೆ ಆಗುತ್ತೆ. ಈ ತರದೆಲ್ಲ ವಿಷಯಗಳು ಕೇಳ್ತಾ ಹೋಗ್ತೀರಿ ನೀವು. ಯಾಕೆ ದರ್ಶನ್ ಅವರು ಈಗ ಇಷ್ಟು ಬದಲಾದ್ರು ಅಂತ ಅನ್ಸುತ್ತೆ ನಿಮ್ಗೆ? ಏನಿಲ್ಲ, ಸ್ನೇಹಿತರು ಜೊತೆಗಿರೋದು. ನಾನಿದೆ ಹೊಡಿಯೋಣ ಭಯ ಅನ್ನೋದಾಗ ಏನಾಗತ್ತೆ, ಆಟೋಮೆಟಿಕ್ ಚೇಂಜ್ ಆಗುತ್ತೆ. ನಾವು ಜೊತೆಗಿದ್ದಾಗ ಅದೆಲ್ಲ ಮಾಡಬಾರ್ದು ಹಂಗಲ್ಲ ಅಂತಂದ್ರೆ ಚೇಂಜ್ ಆಗುತ್ತೆ. ಇದು ಕಾಮನ್. ಅಂದ್ರೆ ದರ್ಶನ್ ಅವರಿಗೆ ಈಗಿರೋ ಸ್ನೇಹಿತರು ಬಳಗದಿಂದ ಅವ್ರು ಹಿಂಗೆ ಹಾಳಾದ್ರು ಅಂತ ಹೇಳ್ತೀರಾ ನೀವು? ಹೇಗೆ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಅಡ್ವೈಸ್ ಮಾಡೋದು ಕರೆಕ್ಟಾಗಿಲ್ಲ ಅಂದ್ರೆ ಎಲ್ಲ ತಪ್ಪಾಗಲ್ಲ. ನಾವು ಬೇಜಾನ್ ತಪ್ಪು ಮಾಡಿದ್ವಿ, ಇಲ್ಲ ಅಂತಲ್ಲ. ನಮ್ಗೆ ಅಡ್ವೈಸ್ ಮಾಡೋದು ಕರೆಕ್ಟಾಗಿಲ್ಲ ಅಂದ್ರೆ, ಈಗ ದರ್ಶನ್ ನಾವು ಹೆಸರು ಇದ್ದಿಲ್ವೇ? ಈಗ ದರ್ಶನಿಂದ ನಮ್ಗೆ ಹೆಸರು ಬಂದಿರೋದು. ಒಳ್ಳೆ ಸ್ನೇಹಿತ, ಪ್ರೊಡ್ಯೂಸರ್, ಕ್ಯಾಮ್ರಾಮನ್ ಆಗಿ ದರ್ಶನ್ ಮೇನ್ ಕಾರಣ. ಅವ್ನು ಒಳ್ಳೆ ಸ್ನೇಹಿತ ಅಲ್ವಾ? ಯಾವುದೋ ಒಂದು ಬೆಳವಣಿಗೆ ಒಬ್ಬ ಒಳ್ಳೆ ಸ್ನೇಹಿತ ಇದಾನಲ್ಲ, ಇವೆಲ್ಲ ಕೌಂಟ್ ಆಗುತ್ತೆ. ಸರ್, ಆಗಿನ ದರ್ಶನ್ ಹೇಗೆ ಸರ್? ನೀವು ನೋಡಿದಾಗೆ ನೀವು ವರ್ಕ್ ಮಾಡಿದ್ರಿ ಕೂಡ, ಅವ್ರ ಸಿನಿಮಾಗಳಲ್ಲೂ ಕೂಡ ನನ್ನ ಕೆಲಸ ಮಾಡಿದ್ರಿ, ಮತ್ತೆ ಅವ್ರ ಪ್ರತಿ ಜರ್ನಿಲೂ ನೀವು ಇದ್ದವರು. ಆಗಿನ ದರ್ಶನ್ ಹೇಗೆ ಸರ್? 15-20 ಪಿಕ್ಚರ್ ಕ್ಯಾಮ್ರಾಮನ್ ಮಾಡಿದ್ದೀನಿ, 4 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಅವತ್ತಂಗಿದ್ದು ಇವತ್ತು ಆ ಥರ ನಮ್ಗೆ ಭಯ ನಮ್ಮ ಹತ್ರ ಮಾತ್ರ ಬಾರ ಮಚ್ಚ ಹೋಗ ಮಚ್ಚ ಅಂತ ಕರೆದು ಇವತ್ತು ದರ್ಶನ್. ಅದ್ರ ಬಗ್ಗೆ ಏನಿಲ್ಲ. ಎಂಥ ಟೈಮು ಗೊತ್ತಿಲ್ಲ. ಕೆಟ್ಟಗಳಿಗೆ ಕೆಲವೊಂದು ಜನ ಸರಿಕೆಂಡು ಕೆಲವೊಂದು ಹಾಳು ಮಾಡಿದ್ದಾರೆ. ಇಂಥ ಒಂದು ಸಮಸ್ಯೆಗಳು ಬಂದಾಗ, ಅಂದ್ರೆ ಈ ತರ ಪ್ರಾಬ್ಲಮ್ಸ್ಗಳು ಅಥವಾ ಇನ್ಯಾರ ಮೇಲೆ ಕೋಪ ಬಂದಾಗ ದರ್ಶನ್ ಅವರು ಹೇಗಿರ್ತಾರೆ ಬೇಸಿಕಲಿ? ಅದನ್ನ ಹೇಗೆ ಅವ್ರು ಕಂಟ್ರೋಲ್ ಮಾಡ್ಕೋತಾರೆ, ಹೇಗೆ ಹ್ಯಾಂಡಲ್ ಮಾಡ್ಕೋತಾರೆ ಸರ್? ಅವರನ್ನು ಕಂಟ್ರೋಲ್ ಮಾಡ್ಕೊಂತಾರೆ. ಬಟ್ ಇದು ಹೆಂಗಾಯ್ತು ಅಂತ ನನಗೆ ಒಂದು ಅರ್ಥ ಆಗಿಲ್ಲ. ನಾವು ಬ್ಲ್ಯಾಂಕ್ ಆಗ್ಬಿಟ್ಟು ನಂಬಿಡು ಈ ಲೆವೆಲ್ ಹೋಗ್ತಾರೆ ಮನುಷ್ಯ.
ಯಾವ ಲೆವೆಲ್ ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಈಗ ಕಾನೂನು ಇದರಿಂದ ಏನು ಹೇಳೋಕ್ಕಾಗಲ್ಲ ಆ ಥರ ಆಗಿದೆ. ಇದೊಂದು ತೀರಾ ಪರ್ಸನಲ್ ವಿಚಾರ, ಯಾಕಂದ್ರೆ ನೀವು ಅವ್ರ ಪರ್ಸನಲ್ ಆಗಿರೋದ್ರಿಂದ ನಾನು ಕೇಳ್ತಾ ಹೋಗ್ತೀನಿ. ನಿಖಿತಾ ಅವ್ರ ವಿಚಾರದಲ್ಲಿ ದರ್ಶನ್ ಅವರು ಮನೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಮಾಡ್ಕೋಬೇಕಾಗಿ ಬಂತು. ಆನಂತರ ಏನೇನಾಯ್ತು ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ಅದೇ ತರ ಒಂದು ಪವಿತ್ರಗೌಡ ವಿಚಾರವಾಗಿ ದರ್ಶನ್ ಅವರು ಜೈಲಿಗೆ ಹೋದ್ರು ಅಂತ ಒಂದು ಎಲ್ಲರೂ ಹೇಳುವಂಥದ್ದು ಅಥವಾ ಆರೋಪ ಇರುವಂಥದ್ದು, ಮೇಲೆ ನೋಟಕ್ಕೆ ಅದು ಕೂಡ ಗೊತ್ತಾಗ್ತಿರುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತೇಳಿ? ಈ ಹೆಣ್ಮಕ್ಳ ಮೇಲೆ ಪ್ರಾಬ್ಲಮ್ ಆಗೋದಿವಲ್ಲ, ಮನೆ ಪ್ರಾಬ್ಲಮ್ ಆಗೋದು ಹೆಣ್ಮಕ್ಳಿಂದ, ಬೇರೆ ಪ್ರಾಬ್ಲಮ್ ಆಗಲ್ಲ. ಹೆಣ್ಮಕ್ಳಿಂದ ಜಾಸ್ತಿ ಪ್ರಾಬ್ಲಮ್. ತುಂಬ ನೋಡ್ಕೊಂಡು ಮಾಡ್ಬೇಕು, ಭಾಳ ನೋಡ್ಕೊಂಡು ಹ್ಯಾಂಡಲ್ ಮಾಡ್ಬೇಕು. ಇದು ನಿಮ್ಗೆ ಗೊತ್ತಿತ್ತಾ ಹೇಗೆ ಪವಿತ್ರಗೌಡ ಮತ್ತೆ ದರ್ಶನ ಸ್ನೇಹ? ನಾನು ಎಕ್ಸಿಟ್ ಅವ್ರು ಎಂಟ್ರಿ ಆಗಿದ್ದು, ನಾವು ಇರಲಿಲ್ಲ. ನಾನು ಇದ್ದಾಗ ಬಂದಿಲ್ಲ. ಅವ್ರ ಎಂಟ್ರಿ ಯಾವಾಗ ಆಗಿತ್ತು ಸರ್ ನಿಮ್ಗೆ ಗೊತ್ತಿರಲ್ಲ? ಇದು ನಮ್ಮ ಚಕ್ರವರ್ತಿ ಮುಗಿದ ಮೇಲೆ ಅಂಕಲ್, ಚಕ್ರವರ್ತಿ ಮುಗಿದ ಮೇಲೆ ಎಂಟ್ರಿ. ಅದಕ್ಕೆ ಮುಂಚೆ ನೋಡೇ ಗೊತ್ತಿಲ್ಲ ನಮಗೆ. ನಾವು ನೋಡಿಲ್ಲ ಬಿಡಿ, ಅವ್ರು ಮಾತಾಡ್ಸಿಲ್ಲ, ನೋಡಿಲ್ಲ, ಮಾತಾಡ್ಸಿಲ್ಲ, ನೋಡಲ್ಲ. ಟಿವಿಯಲ್ಲಿ ನೋಡಿದ್ದೆ. ದರ್ಶನಿಗೆ ಸಂಬಂಧಪಟ್ಟಾಗೆ ನಿಮ್ಗೆ ಹೇಳೋಕೆ ಅಧಿಕಾರ ಇದೆ ದರ್ಶನ್ ಅವ್ರಿಗೆ, ಇದು ಹೀಗಲ್ಲ ಕಣೋ, ಹಾಗೆಲ್ಲ ಕಣೋ ಅನ್ನೋದು. ಅದಕ್ಕೆ ನೀವು ಹೇಳಿದ್ರೆ ಈ ತರದ್ದು ಬೇಡ, ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ತರ? ಇಲ್ಲ, ಆಕ್ಚುಲಿ ನಮಗೆ ಮ್ಯಾಟ್ರ್ ಬಂದಿಲ್ಲ, ಎಂದು ಸಿಟ್ಟಿಂಗ್ ಕುಂತಿಲ್ಲ ನಾವು. ನಮ್ಮ ಜೊತೆಗಿದ್ದಾಗ ಆ ಥರ ಆಗೇ ಇಲ್ಲ. 100% ಹೇಳ್ತಿದ್ವಿ. ಅಯ್ಯೋ 100 ಹೇಳ್ತೇವೆ ಸರ್. ಒಂದು ಒಳ್ಳೆ ಸ್ನೇಹಿತ, ಒಂದು ಒಳ್ಳೆ ವಿಷಯ ಹೇಳೋದು ಒಳ್ಳೇದಲ್ವಾ? ಹಾಳಾಗಿ ಬರೋದಂತ ನಮ್ಮ ಆಸೆ, ಯಾವುದೇ ವಿಷಯ ಆಗಲಿ. ಸರ್, ಒಂದು ಹೆಣ್ಣಿನ ವಿಚಾರಕ್ಕೆ ಕೊಲೆ ಮಾಡೋ ಹಂತಕ್ಕೊಬ್ಬ ಅಂತ ಒಂದು ಸ್ಟಾರ್ ಅದನ್ನು ಹೋಗ್ತೇನೆ ಅಂತಂದ್ರೆ ಏನ್ ಹೇಳ್ಬೇಕು ಅಂತ ಹೇಳಿ ನೀವೇನ್ ಹೇಳ್ತೀರಿ ಇದಕ್ಕೆ? ಏನು ಉತ್ತರ ಇಲ್ಲ ಸರ್. ಅದೇನು ಸಿಚುವೇಶನ್ ಆಗಿದೆ, ಏನು ಅರ್ಜೆಂಟಿಂದ ದರ್ಶನ ಅಂತ ಮಾತಾಡಿಲ್ಲ. ನಾನು ಹೋದಾಗ ಅಲ್ಲಿ ಬಿಟ್ಟಿಲ್ಲ, ಪೊಲಿಟಿಷನ್ ಆಗಲಿ ಇಲ್ಲೇ ಆಗಲಿ, ಅವ್ರದ್ದು ಏನು ಮಾತಾಡೋಕ್ಕಾಗಿಲ್ಲ, ಏನಾಗಿತ್ತು ಅಂತ ಕೇಳೋಕ್ಕಾಗಿಲ್ಲ, ಗೊತ್ತಿಲ್ಲದ ಹೆಂಗೆ ಹೇಳೋಕ್ಕಾಗಿ. ಆಮೇಲೆ ಇನ್ವೆಸ್ಟಿಗೇಷನ್ ಕೋರ್ಟಲ್ಲಿ ಇರೋದ್ರಿಂದ ನಾವೇನು ಮಾತಾಡೋಕ್ಕಾಗಲ್ಲ. ತೊಂದರೆ ಕೊಡ್ತಿದ್ದೀನಿ, ಯಾಕಂದ್ರೆ ನಿಮ್ಮ ಹತ್ರ ವಿಷಯಗಳಿದೆ, ಆದ್ರೆ ನಿಮ್ಗೆ ನಾನು ಕೇಳ್ಬೇಕಾಗಿ ಬಂದಿರುತ್ತೆ. ಸೊ ಹಿಂದೆ ಎಲ್ಲ ಗಲಾಟೆ ಎಲ್ಲ ಆದಾಗ ನೀವು ದರ್ಶನ್ ಅವರಿಗೆ ಇದು ತಪ್ಪು, ಇದು ನೀವು ಸ್ವಲ್ಪ ಸರಿ ಮಾಡ್ಕೋಬೇಕು, ನೀವು ಹೀರೋ ಸ್ವಲ್ಪ ಸೈಲೆಂಟ್ ಆಗಿರೋ, ನೀನನ್ನು ಫಾಲೋ ಮಾಡಿರ್ತಾರೆ, ಆತರ ಹೇಳಿದಂತ ಮಾತುಗಳು ಯಾವ ತರ ಇದೆಯಾ ಯಾವ್ದಾರು ಗಲಾಟೆನಾಗೆ? ಇದು ಬೇಕಷ್ಟು ಶೂಟಿಂಗ್ನಲ್ಲಿ ಸಮಸ್ಯೆ ಆದಾಗ ಲೊಕೇಶನ್ ಇದಾಗಲಿ ಪ್ರೊಡಕ್ಷನ್ ಆಗಲಿ ಕೇಳಿದ್ದಾರೆ, ಅದೆಲ್ಲ ಸಮಸ್ಯೆ ಇಲ್ಲ. ಇಲ್ಲ ಆ ಟೈಮ್ಗೆ ಹೋಗ್ಬೇಕು, ಮಾಡಬೇಕು, ಮುಗಿಸ್ಬೇಕು ಅಂತ ಅದೆಲ್ಲ ಮಾಡಿದ್ದಾರೆ, ಅದಾಗ ಯಾವುದು ಸಮಸ್ಯೆ ಇಲ್ಲ. ಬಟ್ ಇದೊಂದು ಪ್ರಾಬ್ಲಮ್ ಆಗಿದೆ, ಸ್ಮಾಲ್ ಪ್ರಾಬ್ಲಮ್, ಬಿಗ್ ಪ್ರಾಬ್ಲಮ್. ಒಬ್ಬ ಅಭಿಮಾನಿನ ಆಕ್ಚುಲಿ ದರ್ಶನ್ ಅವ್ರ ಫಾಲೋವರ್, ಅವನು ಒಂದು ಪವಿತ್ರಗೌಡ ಅವ್ರಿಗೆ ಒಂದು ಮೆಸೇಜ್ ಕಳ್ಸ ಅನ್ನೋ ದೃಷ್ಟಿಗೆ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಇಲ್ಲಿ ಹುಡುಗರನ್ನ ಬಿಟ್ಟು ಅವರು ಅಭಿಮಾನಿಗಳ ಜೊತೆ ಇಂಥ ಒಂದು ಕೆಲಸಕ್ಕೆ ಕೃತ್ಯಕ್ಕೆ ಒಬ್ಬ ಹೀರೋ ಭಾಗಿಯಾಗ್ತಾನೆ ಅಂತಂದ್ರೆ, ದರ್ಶನ್ ಅಂತಲ್ಲ ಒಬ್ಬ ಹೀರೋ ಭಾಗಿಯಾಗ್ತಾನೆ ಅಂತಂದ್ರೆ, ನೀವೊಬ್ರು ಇಂಡಸ್ಟ್ರಿಯಲ್ ಆಗಿ ನೀವ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇದಕ್ಕೆ ನೋ ವರ್ಡ್ಸ್, ಯಾಕಂದ್ರೆ ಏನಾಗಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲದೆ ನನಗೆ ಹೇಳೋಕ್ಕೂ ಆಗ್ತಿಲ್ಲ. ಹೆಂಗಾಯ್ತು, ಹೆಂಗ್ ಸೇರಿದ್ರು, ಯಾವ ಥರ ಮಾಡಿದ್ರು, ಯಾರು ಮಾಡಿದ್ರು, ಹೆಂಗ್ ಮಾಡಿದ್ರು ಅಂತ ಗೊತ್ತಿಲ್ಲ, ಹೆಂಗ್ ಹೇಳಕ್ಕೆ ಆ ಥರ ಸಮಸ್ಯೆ. ದೇವರ ಮಗ ಸಿನಿಮಾದಲ್ಲೂ ಕೂಡ ನೀವು ದರ್ಶನ್ ಅವ್ರಿಗೆ ಜೊತೆ ಕೆಲಸ ಮಾಡಿದ್ರಿ, ಅವರು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದಾಗೂ ಕೂಡ ನೀವೆಲ್ಲ ವರ್ಕ್ ಮಾಡುವಂತವ್ರು. ಹಾಗಾಗಿ ದರ್ಶನ್ ನಿಜವಾಗ್ಲೂ ಡೌನ್ ಟು ಅರ್ಥ ಸರ್, ಹೇಗೆ? 100% ಡೌನ್ ಟು ಅರ್ಥ, ಅದ್ರ ಬಗ್ಗೆ ಡೌಟ್ ಇಲ್ಲ. 100% ಡೌನ್ ಟು ಅರ್ಥ ಮನುಷ್ಯ. ತುಂಬಾ ಕ್ಯಾಮಟದಿಂದ ನೋಡ್ತಾ, ಎಲ್ಲರೂ ನೋಡ್ತಾರೆ. ಎಂಥ ದೊಡ್ಡ ವ್ಯಕ್ತಿ ಇದ್ರು ಜೊತೆಗಿದೆ, ನಾವಿದ್ರು ಕರೀತಾರೆ ಆ ಥರ, ಅದ್ರ ಬಗ್ಗೆ ಡೌಟ್ ಇಲ್ಲ. ಅವತ್ತು ಹೆಂಗದ್ರೆ ಇವತ್ತು ಹಂಗದ, ಅವ್ರ ಟೈಮ್ ಎಂತಕ್ಕೆ ಬ್ಯಾಡ್ ಟೈಮಾಗ ಗೊತ್ತಿಲ್ಲ, ಈ ಥರ ಆಗಿದೆ. ಒಳ್ಳೇದಾಗಲಿ, ಅವ್ರಿಗೆ ಆತ್ಮಶಾಂತಿ ಸಿಗಲಿ. ಯಾರು ಅತೀರ ಸ್ವಾಮಿ, ರೇಣುಕ ಸ್ವಾಮಿ, ನಮ್ಮೂರ ಹತ್ರ ನಿಯರ್ ಅವರು, ಯಾರೋ ಗೊತ್ತಿರುತ್ತೆ. ಹಂಗಾಗಿ ಈ ಕೇಸಿಂದ ಹೊರಗಡೆ ಬರಲಿ ದರ್ಶನ್, ಮುಂದೆ ಒಳ್ಳೆ ಕೆಲಸ ಮಾಡಿದ. 1-2-3 ಕ್ವಶನ್ಸ್ಗಳು ನನ್ನ ಹತ್ರ ಇದೆ. ದರ್ಶನ್ ಅವ್ರ ಬಗ್ಗೆ ಇತ್ತೀಚೆಗೆ ನಾವು ಕೇಳಿದಂಥವ್ರು, ಕೆಲವು ನಿರ್ಮಾಪಕರ ಜೊತೆಗೆ ಅವ್ರದ್ದು ಕಿತ್ತಾಟ ತುಂಬಾ ದೊಡ್ಡ ಮಾಡಿದಾಗಿತ್ತು. ಆವಾಜ್ ಹಾಕುವಂತ ಕೆಲಸಗಳಾಯ್ತು, ಗನ್ನಿಟ್ ಶೂಟ್ ಮಾಡಿಸ್ತೀನಿ ಅನ್ನೋದು ಹೇಳುವಂಥದ್ದು ಆಯ್ತು ಅಂತ ಆರೋಪಗಳಿದೆ. ಜೊತೆಗೆ ರೌಡಿಗಳನ್ನ ಬಿಟ್ಟು ಹೊಡಿಸ್ತೀನಿ ಅನ್ನುವಂತ ಆರೋಪ ಹೊಡಿಸ್ತಕ್ಕೆ ರೆಡಿ ಮಾಡಿದ್ರು ದರ್ಶನ್ ಅವರ ಒಂದು ಆರೋಪ ಇದೆ. ಅದು ಹೊರತಾಗಿ ನಿರ್ದೇಶಕರ ಜೊತೆಗೂ ಕೆಲವು ನಿರ್ದೇಶಕರ ಜೊತೆಗೆ ಅವರು ಕಿತ್ತಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಒಂದು ಗಾಂಧಿನಗರ ಒಂದು ಗಾಸಿಪ್ ಇದೆ, ದರ್ಶನ್ ಅವರು ಕೆಲವು 2-3 ನಿರ್ದೇಶಕರಿಗೆ ಹೊಡೆದಿದ್ದಾರೆ ಕೂಡ ಅನ್ನುವಂಥದ್ದು ಇರುವಂಥದ್ದು. ನೀವೇನ್ ಹೇಳ್ತೀರಿ ಇಂಥ ಒಂದು ವಿಚಾರಗಳ ಬಗ್ಗೆ? ಸಿನಿಮಾದಲ್ಲಿ ಕಿತ್ತಾಡಗಳ ಕಾಮನ್, ಯಾಕಂದ್ರೆ ಮಿಸ್ ಅಂಡರ್ಸ್ಟ್ಯಾಂಡ್, ಸಿನಿಮಾದ ಕ್ರಿಯೇಟಿವ್ ಜಾಬ್ ಅಲ್ಲ, ಸ್ವಲ್ಪ ಅವೆಲ್ಲ ಆಗುತ್ತೆ. ಆಮೇಲೆ ಒಂದೇ ಇರ್ತಾರೆ ಆ ಟೈಮ್ಗೆ ಅಷ್ಟೇನೆ ಅಂತ ಸಮಸ್ಯೆ. ಆಮೇಲೆ ಪ್ರೊಡ್ಯೂಸರ್ ಆಗಲಿ ಅಷ್ಟೇ, ನಮ್ಗೆ ಹಿಂಗೆ ಸಂಬಂಧ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೆಚ್ಚು ಕಮ್ಮಿ ಆದಾಗ ಸಮಸ್ಯೆ ಆಗೋದು, ನಮ್ಮ ಸಂಬಂಧ ಹೆಂಗೆ ಹಿಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಇಲ್ಲ,
ಏನಕ್ಕೆ ಕಿತ್ತಾಡ್ಕೊಂಡ್ರು ಬೆಳಗ್ಗೆ ಒಂದಾಗಿರುತ್ತೆ. ಯಾಕಂದ್ರೆ ಸಿನಿಮಾ ಮಾಡಬೇಕು, ರಿಲೀಸ್ ಮಾಡಬೇಕು, ಬೇಕೇ ಬೇಕು. ಒಂದು ಹೋಗುತ್ತೆ, ಒಂದು ಬರುತ್ತೆ, ಒಂದು ಹೋಗುತ್ತೆ, ಅದೆಲ್ಲ ಕಾಮನ್ ಬಿಡಿ. ಹೇಳಂತದ್ದು ಸರ್, ನಿಮ್ಮ ಸ್ನೇಹಿತರ ಗ್ರೂಪ್ ಅಲ್ಲಿ ಪವಿತ್ರ ಗೌಡ ದರ್ಶನ್ ಅವರ ವಿಚಾರವಾಗಿ ಏನು ನಮ್ಮ ಹೀರೋ ಹಿಂಗ್ ಮಾಡ್ತೀನಲ್ಲ ಈ ತರ ಅಂತ ಚರ್ಚೆಗಳಾಗಿದ್ದು ಆ ಥರದ್ದು ಯಾವ್ದಾದ್ರು ಇದೆಯಾ ಸರ್? ಯಾಕಂದ್ರೆ ಸಾಮಾನ್ಯ ನಿಮಗೆಲ್ಲ ಗೊತ್ತಿರುತ್ತೆ, ಮಾಹಿತಿ ಬಂದಿರುತ್ತೆ, ಹಾಗಾಗಿ ದೇವ್ರನ್ನೇ ಗೊತ್ತಿಲ್ಲ ಅಷ್ಟು, ನನಗೆ ಗೊತ್ತಿಲ್ಲ ಅಷ್ಟು. ಇಷ್ಟೊಂಡೆಲ್ಲ ಡೀಪ್ ಆಗಿರೋ ಗೊತ್ತಿಲ್ಲ. ಇತ್ತೀಚೆಗೆ ನಾನು 3-4 ಇಯರ್ಸಿಂದ ಹೋಗಿರ್ಲಿಲ್ಲ, ನನಗೆ ಟಚ್ ಇಲ್ಲ, ಕೇಳೋಕ್ಕಾಗಿಲ್ಲ. ಸರ್, ನಿನ್ನೆ ಹೆಚ್ಚು ವಾಸು ಅವ್ರನ್ನ ಮಾತಾಡ್ಸಂದ್ರೆ ಅವ್ರು ಒಂದು ಮಾತು ಹೇಳಿದ್ರು. ದರ್ಶನ್ ಅವರು ಇವತ್ತು ಕೋರ್ಟ್ ಅಲ್ಲಿ ತಲೆ ತಗ್ಸ್ಕೊಂಡು ನಿಂತ್ಕೊಂಡು ದೃಶ್ಯಗಳು, ಮತ್ತೆ ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗುವಂತ ದೃಶ್ಯಗಳು, ಪೊಲೀಸರು ಅವ್ರನ್ನ ಕತ್ತಿ ಹಿಡಿದು ಕರ್ಕೊಂಡು ಹೋಗುವಂಥದ್ದು, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋ ದೃಶ್ಯಗಳು ನಂಗೆ ನೋಡಿದಾಗ ತುಂಬಾ ನೋವಾಯ್ತು, ನಂಗೆ ತಡ್ಕೊಳಕ್ ಆಗಿಲ್ಲ ಅನ್ನೋಂಥದ್ದು. ನೀವಂತ ದೃಶ್ಯಗಳನ್ನ ನೋಡಿದ್ದೀರಾ? ಹೇಗೆ ನೋಡಿ ಬೇಜಾರಾಗುತ್ತೆ, ಏನ್ ಮಾಡೋದು? ಶೂಟಿಂಗ್ ನೋಡಿದ್ರೆ ಸುಮ್ಮನೆ ಸಿನಿಮಾ ಮಾಡಿತ್ತು, ಆ ಥರ ಆಯ್ತು. ಶೂಟಿಂಗ್ ನೋಡಿದಾಗ ಆಯ್ತು, ಒರಿಜಿನಲ್ ಶೂಟಿಂಗ್ ಅಂದ್ರೆ ನನಗೆ ಸುಮ್ಮನೆ ಅಷ್ಟೇ, ಏನೇ ಮಾಡೋದು, ಆ ಥರ. ಸಾರಥಿಗಿಂತ ಬಿಫೋರ್ ದರ್ಶನ್ ಅವರು ಗಲಾಟೆಗಳು ಅವೆಲ್ಲ ಮಾಡ್ಕೊಂತಿದ್ರೆ ಹೇಗೆ ಸರ್? ಸಾರಥಿಗೆ ನಂತರನೇ ಸುಮಾರು ಸಾರಥಿ ಸಿನಿಮಾ ಟೈಮಿಂದನೇ ಅವ್ರದ್ದು ವಿವಾದಗಳೆಲ್ಲವೂ ಕೂಡ ಒಂದೊಂದಾಗಿ ಶುರುವಾಯ್ತು. ಅದಕ್ಕಿಂತ ಬಿಫೋರ್ ಆ ಥರದ್ದು ಇತ್ತು ಸರ್? ಹೇಗೆ? 2005 ಜೊತೆಗದಾನೆ, 2001 10 ತನಕ ಗಜ ತನಕ ಜೊತೆಗದಾನೆ, ಯಾವ್ದು ಅಂತ ಇದಾಗಿಲ್ಲ. ಜೊತೆಗದಾನೆ ಬೆಳಗ್ಗೆ ಸಾಯಂಕಾಲ ತನಕ ಜೊತೆಗದಾನೆ, ಯಾವ್ದು ಆ ಥರ ಆಗಿಲ್ಲ. 2001 ಮೆಜೆಸ್ಟಿಕ್ನಿಂದನೂ ನನ್ನ ಶಾಸ್ತ್ರಿ 2004 ಗಜ ಪಿಕ್ಚರ್ ತನಕ ನಾನು ಜೊತೆಗದಾನೆ, ಯಾವ್ದು ಆ ಥರ ಒಂದು ಮನುಷ್ಯನ ಆಗಿಲ್ಲ. ಸರ್, ಈ ಕುಡಿತ ಡ್ರಿಂಕ್ಸ್ ಮಾಡಿದ್ರೆ ಅದು ಮನುಷ್ಯನ ಹಾಳು ಮಾಡುತ್ತೆ ಅಂತೂ ಇರುವಂಥದ್ದು. ಅದು ಕಂಟ್ರೋಲ್ ಆಗಿದ್ರೆ ನಾವು ಎಲ್ಲ ರೀತಿಯಲ್ಲೂ ಕಂಟ್ರೋಲ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ಬೋದು ಅನ್ನೋದು. ಈ ದರ್ಶನ್ ಅವರು ಅದರಿಂದನೇ ಹಾಳಾದ್ರು ಅಂತ ಅನ್ಸುತ್ತಾ ನಿಮ್ಗೆ? 100% ಕುಡಿತ ಒಳ್ಳೇದನಲ್ಲ ಏನು, ಬಟ್ ಹೇಳಿಲ್ವಾ ಜೊತೆಗಿದ್ದರದ ಮೇಲೆ ಡಿಪೆಂಡ್ ಆಗುತ್ತೆ. ಸಾಕು ಕುಡಿಬಾರ್ದು, ಸಾಕು ಹೋಗೋಣ ಅಂತ ಹೇಳೋದಿಲ್ಲ, ಅದು ತಾನು ಸಮಸ್ಯೆ ಆಗುತ್ತೆ. ಈಗ ನೀವು ಕುಡಿತಾ ಇರ್ತೀರಿ, ಏನೋ ಹೋಗೋಣ ಸಾಕಣೆ ಅಂತ ನೀವು ಹೇಳಿದ್ರೆ ಹೇಳ್ತೀರಲ್ವಾ, ಇದು ಸಮಸ್ಯೆ ಆಗುತ್ತೆ. ಸರ್, ಕೆಲವು ಹಳೆ ಸ್ನೇಹಿತರುಗಳ ಜೊತೆಗೆ ಹಾಗೆ ಜಸ್ಟ್ ಮಾತಾಡುವಾಗ ಕೆಲವರು ಹೇಳಿದ್ರು, ನಾವೆಲ್ಲ ಅವ್ರ ಜೊತೆ ಕೂತ್ಕೊಂಡಾಗ ಕಂಟ್ರೋಲ್ ಮಾಡ್ತಿದ್ವಿ, ಅವ್ರೇನೋ ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡ್ತಿದ್ರೆ ಅದನ್ನ ಬೇಡ ಸಾಕಪ್ಪ ನಿಲ್ಸ್ಬಿಡು ಅಂತ ಹೇಳ್ತಿದ್ವಿ ಅಂತ ಹೇಳಿ. ಬಟ್ ಈಗಿನ ಸ್ನೇಹಿತರು, ಈಗ ಸುತ್ತ ಇರುವಂತದ್ದು ವಿನಯ್ ಆಗಿರ್ಬೋದು ಅಥವಾ ಪ್ರದೇಶ್ ಆಗಿರ್ಬೋದು, ಇಂಥ ಸ್ನೇಹಿತರುಗಳ ಜೊತೆಗೆ ಡೈಲಿ ಸಿಗ್ತಾ ಇರ್ತಾರೆ. ಅವ್ರು ಹೇಗೆ ಅಂತಂದ್ರೆ ಮೆಚ್ಚೋದಕ್ಕೋಸ್ಕರ ಒಳ್ಳೊಳ್ಳೆ ಬ್ರ್ಯಾಂಡ್ಗಳನ್ನ, ಒಳ್ಳೊಳ್ಳೆ ಡ್ರಿಂಕ್ಸ್ ಗಳನ್ನ ತಂದು ಕೊಡ್ತಾರೆ, ಎಷ್ಟು ಬೇಕಾದ್ರೂ ಕುಡೀರಿ ಬಾಸ್ ಅಂತ ಹೇಳ್ತಾರೆ. ಈ ತರದೆಲ್ಲ ಪ್ರಾಬ್ಲಮ್ ಆಗುತ್ತೆ, ಯಾವ್ದೇ ಮಂದಿ ಮೆಚ್ಚಕ್ ಹೋಗಂಗಿಲ್ಲ. ಮೆಚ್ಚಂತದೇನಿದೆ, ಕೌಂಟ್ ಆಗೋದಿರ್ತಾನೆ. ಯಾರು ತಪ್ಪು ಮಾಡ್ದಂತೆ ನೇರವಾಗಿ ಹೇಳಿ ಬೈಯರೆ ಒಳ್ಳೆ ಸ್ನೇಹಿತರು. ಯಾರಾಗಿರ್ಬೋದು, ತಪ್ಪು ಅಂತ ಹೇಳೋದು ಒಳ್ಳೆ ಸ್ನೇಹಿತರು. ಎಲ್ಲದು ಕರೆಕ್ಟ್ ಜೈ ಅಂತ ಹೇಳಕ್ಕಾಗಲ್ಲ, ನೀನು ಸೂಪರ್ ಸ್ಟಾರ್ ಜೈ ಅಂತ ಹೇಳಕ್ಕ ತಪ್ಪಾಗುತ್ತೆ. ಸರ್, ನೀವು ಹೇಳ್ದಂಗೆ ದರ್ಶನ್ ಅವ್ರ ಬಗ್ಗೆ ಗೊತ್ತಿಲ್ಲದ ವಿಚಾರಗಳು ಹೇಳಿ ಸರ್ ಒಂದಿಷ್ಟು. ಯಾಕಂದ್ರೆ ನೀವು ಜರ್ನಿ ಮಾಡಿದಂತರು, ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳಿದೆ, ನಾನು ನಿಮ್ಮ ಒತ್ತಿ ಕೇಳ್ತಾ ಇದ್ದೀನಿ. ಹಾಗಾಗಿ ಆ 2000 ಇಸ್ವಿಯ ದರ್ಶನ್ ಈಗಿನ ದರ್ಶನ್ ಹೋಲಿಕೆ ಮಾಡಿ ನೋಡಿದಾಗ ಒಂದಿಷ್ಟು ವಿಚಾರಗಳು ಹೇಳ್ಬೋದಲ್ಲ ಸರ್? ಸ್ಟಾರ್ಡಮ್ ಚೇಂಜ್ ಆಗಿರ್ಬೋದು, ದುಡ್ಡು ಬಂದಿರ್ಬೋದು, ಆದ್ರೆ ಮಾನವತೆ ನಾನು ಒಂದೇ ನೋಡೋದು ಅಂದ್ರೆ ಮಾತಾಡೋ ರೀತಿ ಆಗಲಿ, ಫ್ರೆಂಡ್ಶಿಪ್ ಆಗಲಿ ಒಂದೇ ನೋಡೋದು, ಅದಂತೂ ಪಕ್ಕ. ಅದಿರಲಿಲ್ಲ, ಎಷ್ಟೋ ದುಡ್ಡಿದ್ರು ಏನೋ ಸ್ಟಾರ್ಡಮ್ ಇದ್ರು ಅದೇ ಮರ್ಯಾದೆ ಕೊಡು, ಅದು ನಾನು ಇವತ್ತು ಇಷ್ಟಪಡ್ತೇನೆ. ದರ್ಶನ್ ಬಗ್ಗೆ ಇವತ್ತು ಇಷ್ಟಪಡೋದಂದೆ, ಅದಕ್ಕೆ ತುಂಬಾ ನೋವಾಗೋದು. ಕೆಲವೊಂದ್ ಕಡೆ ಈ ಸ್ಟಾರ್ಡಮ್ ಇಂದ ನಾನು ಇರೋದ್ರಿಂದ ನಾನು ಎಂತ ಕೆಲಸ ಮಾಡಿದ್ರು ಕೂಡ ನಾನು ಬಚಾವಾಗಬಹುದು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಕೃತ್ಯಕ್ಕೆ ಮುಂದಾದ್ರು ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಯಾವ್ದೇ ಸ್ಟಾರ್ಡಮ್ ಇರಲಿ, ಎಷ್ಟು ದುಡ್ಡು ಇರಲಿ, ಕಾನೂನು ಮುಂದೆ ಯಾರು ದೊಡ್ಡರಾಗಲ್ಲ. ಏನೇ ಮಾಡಿ ತಪ್ಪಾಗುತ್ತಲ್ಲ, ತಪ್ಪ. ಸರ್, ನಿಮ್ದು ಆರೋಗ್ಯ ಸರಿ ಇಲ್ಲ, ಅದನ್ನು ಕೂಡ ಮೊನ್ನೆ ಸ್ಟೇಷನ್ ಹತ್ರ ನೋಡಕ್ಕೆ ಬಂದಿದೆ. ಈಗ ಪರಪ್ಪನಗರ ಜೈಲಿಗೆ ಸೆಕೆಂಡ್ ಟೈಮ್ ಹೋಗಿದೆ. 2011 ಅಲ್ಲಿ ಹೋಗಿದ್ರು, ಮತ್ತೆ ಈಗ ಅದು ನೋಡಕ್ ಹೋಗ್ತೀರಾ? ಹೇಗೆ ಮಾತಾಡ್ಕೊಂಡ್ಬರ್ತೀರಾ? ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಮಾತಾಡ್ಸ್ಕೊಂಡ್ ಬರ್ಬೇಕು. ಯಾಕಂದ್ರೆ ನಾನು ಮಲ್ಕೊಂಡ್ರೆ ಹಾಸ್ಪಿಟ್ಲಿಗೆ ಬಂದಾನೆ, ನಾನು ಪರಪರಾಗಿ ಹೋಗ್ಬೇಕು. ಆ ಥರ ಸ್ನೇಹಿತ ನೋಡಿ ಬಿಡಕ್ಕಾಗಲ್ಲ, ಹೋಗ್ಲೇಬೇಕು. ಫೈನಲಿ ಈ ಒಂದು ಪ್ರಕರಣದ ಬಗ್ಗೆ ಪವಿತ್ರ ಗೌಡರಿಂದನೇ ದರ್ಶನ್ ಅವ್ರ ಜೀವನ ಹಿಂಗಾಯ್ತು, ಮನೆ ಸಂಸಾರ, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಮಗ ಇದ್ದ, ಒಳ್ಳೆ ಹೆಂಡತಿ ಇದ್ರು, ಆರಾಮಾಗಿರ್ಬೋದಾಗಿತ್ತು, ಪವಿತ್ರ ಗೌಡರಿಂದ ಹಿಂಗಾಯ್ತು ಅಂತ ಹೇಳಿ ಜನ ಮಾತಾಡ್ಕೋತಾರೆ. ನೀವೇನ್ ಹೇಳ್ತೀರಿ ಫೈನಲಿ? ಮೇಲ್ನೋಟಕ್ಕೆ ಇಲ್ಲೇ ಕಾಣುತ್ತೆ ಕೆಲಸ. ಈಗ ನಾವು ಜರ್ನಿ ಮಾಡಿರಲ್ವಾ, ಇದೇ ಸಮಸ್ಯೆ ತಾನೆ. ಆ ಸಮಸ್ಯೆ ಇದ್ರೆ ಆಗ್ತಿದ್ದೆ ಅಲ್ವೇ, ಯಾವ್ದು ಪ್ರಾಬ್ಲಮ್ ಆಗ್ತಿರ್ಲಿ. ಹಿಂಗೆ ಸರ್, ಹೆಣ್ಮಕ್ಳಿಂದ ಅರ್ಧ ಸಮಸ್ಯೆ ಜಾಸ್ತಿ ಸ್ಟಾರ್ಟ್ ಆಗೋದು. ಥ್ಯಾಂಕ್ ಯು. ಇದಿಷ್ಟು ಅಣಜಿನ ಅವರ ಮಾತುಗಳಾಗಿರುತ್ತೆ. ಹೆಣ್ಮಕ್ಳಿಂದನೇ ದರ್ಶನ್ ಅವರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂದಿದೆ.
ಹೆಣ್ಮಕ್ಳು ಇಲ್ಲದೆ ಅವ್ರ ಸವಾಸ ಇಲ್ಲದೆ ಹೋಗಿದ್ರೆ ತುಂಬಾ ಚೆನ್ನಾಗಿರ್ತದೆ. ಅಥವಾ ಒಳ್ಳೆ ಸ್ನೇಹಿತರ ಜೊತೆಗೆ ಇದ್ರೆ ಅವ್ರಿಂತ ಒಂದು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರಿಗೊಂದು ಅಡ್ವೈಸ್ ಮಾಡುವಂತ ಒಳ್ಳೆ ಸ್ನೇಹಿತರ ಬಳಗ ಅವ್ರ ಜೊತೆಗೆ ಇರಬೇಕಾಗಿತ್ತು. ಮೊದಲೆಲ್ಲ ನಾವು ಇದ್ವಿ, ಆದ್ರೆ ಈಗ ಅವ್ರ ಜೊತೆಗೆ ಒಂದು ಕನೆಕ್ಷನ್ ಕಟ್ ಆಗಿರೋದ್ರಿಂದ ಅವರು ಇಂಥ ಒಂದು ಕೃತ್ಯಗಳಿದೆ ಅಥವಾ ಇಂಥ ಒಂದು ಸಮಸ್ಯೆಗಳು ಸಿಗಾಕ್ಬೇಕು ಬಂತೇನೋ ಅನ್ನೋ ಮಾತುಗಳನ್ನ ಅಣಜಿ ನಾಗರಾಜ್ ಅವರು ಹೇಳಿದ್ರು. ಕ್ಯಾಂಪ್ ಪರ್ಸನ್ ಜಗದೀಶ್ ಜೊತೆಗೆ ವಿಜಯ್ ಕಾರಕ್ಕಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.